ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ನಮಸ್ಕಾರ. ತಳವಾರ ಸಮಾಜದ ಬಂಧುಗಳಿಗೆ ಏನಪ್ಪಾ ವಿಷಯ ಅಂದ್ರೆ, ನಾಳೆ ನಡೀತಕ್ಕಂಥ ಜಾತಿ ಗಣತಿಯಲ್ಲಿ ನಮ್ಮ ಸಮಾಜದ ಹೋರಾಟಗಾರರಾದಂಥ ಶಿವಾಜಿ ಅಣ್ಣ ಮೆಟಗಾರ್ ಅವರು ಯಾವ ರೀತಿ ಹೇಳಿದ್ದಾರೆ ಅದನ್ನು ತಾವು ದಯವಿಟ್ಟು ಗಮನದಲ್ಲಿಟ್ಟು ತಾವು ಅದನ್ನ ಈ ವಿಡಿಯೋವನ್ನು ನೋಡಿ ನಮ್ಮ ತಳವಾರ ಸಮಾಜದ ಬಂಧುಗಳು ಅದನ್ನ ತಿಳ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ. ನಾಳೆ ನಡೀತಕ್ಕಂಥ ಜಾತಿ ಗಣತಿಯಲ್ಲಿ ತಳವಾರ ಸಮಾಜದವರು ಯಾವ ರೀತಿ ಬರೆಸ್ಬೇಕನ್ನೋದು ಹೇಳ್ತಾ ಇದ್ದೀನಿ. ಇವತ್ತು ಏನು ತಳವಾರ ಮಹಾಸಭಾದಿಂದ ಒಂದು ಪ್ರಕಟಣೆ ಇದೆ. ಏನು ಕಾಲಂ ನಂಬರ್ 9ರಲ್ಲಿ ತಳವಾರ್, ಕಾಲಂ ನಂಬರ್ 9ರಲ್ಲಿರ್ತಕ್ಕಂಥ ತಳವಾರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದು ಕೋಡ್ ನಂಬರ್ ಬಂದ್ಬಿಟ್ಟು C-38.13. ಇದು ಭಾಳ ತಲೆಯಾಗಿರ್ಬೇಕು, ತಿಳ್ಕೊಡ್ರಿ. C-38.13 ಕಾಲಂ ನಂಬರ್ 9ರಲ್ಲಿ ಬರೆಸ್ಬೇಕು. ಆಮೇಲೆ ಇನ್ನು ಕಾಲಂ ನಂಬರ್ 10 ಉಪಜಾತಿ ಅಂತ ಬರ್ತದ, ಅದು ಪ್ರಶಸ್ತ ಪಂಗಡದವ್ರಿಗೆ ನಮ್ಗೆ ಅನ್ವಯಿಸುವುದಿಲ್ಲ, ಅದು ಅನ್ವಯಿಸುವುದಿಲ್ಲ ಅಂತ ಬರೀಬೇಕು. ಇನ್ನು ಕಾಲಂ ನಂಬರ್ 11 ಸಮಾನಾರ್ಥಕ ಪದಗಳು ಅಂದ್ರೆ ಪರ್ಯಾಯ ಪದಗಳು ಇದ್ದಲ್ಲಿ ಅಲ್ಲಿ ಏನಾದ್ರು ನಾಯಕ ನಾಯಕಡತ್ತು ಬರೆಸಬೇಕು. ಅದು ಇರಲ್ಲ, ಇಲ್ಲದೆ ಇದ್ದಲ್ಲಿ ಅದು ಡ್ಯಾಶ್. ಇದು ನಿಮ್ಮ ತಲೆಯಾಗಿರಬೇಕು. ಆಮೇಲೆ 12 ನಂಬರ್, ಕಾಲಂ ನಂಬರ್ 12 ಅಲ್ಲಿ ನೀವು ಎಸ್ ಟಿ ಪ್ರಮಾಣ ಪತ್ರ ಪಡೆದಿದ್ದೇವೆ ಅಂತಕ್ಕಂಥದ್ದು ಬರೆಸಬೇಕು. ನಿಮ್ಗೆ ಕೇಳ್ತಾರೆ ಅವ್ರು, ಎಸ್ ಟಿ ಪ್ರಮಾಣ ಪತ್ರ ನಾವು ತೆಗೆದುಕೊಂಡಿದ್ದೇವೆ ಅಂತ ಬರೆಸಬೇಕು. ಆಮೇಲೆ ಇನ್ನು ಕಾಲಂ ನಂಬರ್ 30 ಅಲ್ಲಿ ಕುಲ ಕಸಬತ್ ಕೇಳ್ತದ, ಅಲ್ಲಿ ನಂಬರ್ ಮುಂದೆ ಏನದ ನಂಬರ್ 64 ಬರ್ತದೆ. ಕುಲ ಕಸಬತ್ ತಳವಾರ್ ಅಷ್ಟೇ. ತಳವಾರ ನೀವು ತಳವಾರ ಬರ್ಸಲಿಲ್ಲ ಅಂದ್ರೆ ಬರೀ 64 ಬರ್ಸ್ಬಿಟ್ರಿ ಬಂದ್ಬಿಡ್ತದೆ. ದಯವಿಟ್ಟು ಬಂಧುಗಳೇ, ಇದು ನಿಮ್ಮ ತಲೆಗಿರಲಿ. ಇದೊಂದು ಫಾರ್ಮೆಟ್ನು ನಾವು ಕಳಿಸ್ತಾ ಇದ್ದೇವೆ. ಅದಕ್ಕಾಗಿ ನೀವು 2 ದಿವಸ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲಾನು ಕರೆಕ್ಟ್ ಆಗಿ ಇದನ್ನ ಬರೆಸ್ರಿ. ಆಮೇಲೆ ಯಾರು ಮನ್ಯಾಗ ತಿಳಿದವ್ರು ಅದಾರ, ಓದ್ದಾರು ಅದಾರ, ಅವ್ರ ಕಡೆಯಿಂದ ಇದನ್ನ ಚೆಕ್ ಮಾಡಿಸಿಂದ ಅಪ್ಲೋಡ್ ಮಾಡಿಸ್ರಿ. ಅದಕ್ಕಾಗಿ ಇದು ಬಹಳ ಜಾಗೃತಿಯಿಂದ ಇರಬೇಕು. ಇದ್ರಾಗ ಮತ್ತಷ್ಟು ತಳವಾರಗಳದಾವ. ಆ ತಳವಾರ ಯಾವ ಸಂಬಂಧ ಇಲ್ಲ ನಮ್ಗ. ಈಗಾಗಲೇ 2-3 ತಳವಾರಗಳು ಈ ಒಂದು ಜಾತಿ ಸಮೀಕ್ಷೆ ಕಾಲಂದಲ್ಲಿ ಬರ್ತಾವ, ಅದು ನಮಗೆ ಸಂಬಂಧ ಇಲ್ಲ. ಓನ್ಲಿ ನಾವು ತಳವಾರ, ಯಾವ ತಳವಾರ ಅಂದ್ರೆ ಕಾಲಂ ನಂಬರ್ 9ರ ತಳವಾರು C-38.13 ತಳವಾರ. ನಾವು ಇದು ಭಾಳ ನೀವು ತಲೆ ಒಳಗೆ ಇಟ್ಕೊಂಡು ಇದನ್ನು ಬರೆಸಬೇಕು. ಮತ್ತು ನೀವು ಬೇರೆ ಬೇರೆ ತಳವಾರ ಯಾವುದನ್ನ ನೀವು ತೆಳಗೆ ಬಂದಿದ್ದು ನೀವು ಸಂಬಂಧ ಇಲ್ಲದು ಅಂದ್ರೆ ನಿಮ್ಮನ್ನ ಡೈವರ್ಟ್ ಮಾಡಕ್ಕೆ ಮತ್ತಿಷ್ಟು ತಳವಾರಗಳದ್ರ ಕೊಟ್ಟರೆ ಅವು ಯಾವೂ ನಿಮ್ಮೂ ಅಲ್ಲ. ಹಾಗಾಗಿ ಇದನ್ನು ಬಹಳ ಜಾಗರೂಕತೆಯಿಂದ ನಿಮ್ಮ ಮಕ್ಕಳು ಓದ್ದವ್ರಿಗೆ ಹಚ್ಚಿ, ಕಲ್ತವ್ರಿಗೆ ಹಚ್ಚಿ, ಇದನ್ನು ಕರೆಕ್ಟ್ ಆಗಿ ಬರೆಸಿ ತುಂಬಿ ಇದನ್ನ ಅಪ್ಲೋಡ್ ಮಾಡ್ಕೋಬೇಕಂತೇಳಿ ಎಲ್ಲ ಸಮುದಾಯದವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ತಳವಾರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.